ಇದು ಮಾಮೂಲಿ ಬಿರಿಯಾನಿ ಅಲ್ಲ, ಸಖತ್ ರುಚಿಕರವಾದಂತ ಪ್ರಾನ್ಸ್ ಬಿರಿಯಾನಿ. ಇದು ಮಾಡೋದಕ್ಕೆ ಬಹಳ ಸುಲಭ, ಬಟ್ ಇದರ ರುಚಿ ಎಷ್ಟು ಬೊಂಬಾಟಾಗಿರುತ್ತೆ ಅಂತ ಹೇಳಿದ್ರೆ ಆ ಒಂದು ಪ್ರಾನ್ಸಿನ ಪೀಸ್ ಜೊತೆಗೆ ರೈಸ್ ಸೇರಿಸ್ಕೊಂಡು ತಿಂತಾ ಇದ್ರೆ ಸ್ವರ್ಗ ಗುರು. ಮೊದಲಿಗೆ ನಾನು ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲಾ ಪದಾರ್ಥಗಳು ಒಂದು ಪಾತ್ರೆಗೆ ಹಾಕೊಂಡು ಅದರೊಟ್ಟಿಗೆ ಚೆನ್ನಾಗಿ ಕ್ಲೀನ್ ಮಾಡಿ ಉಪ್ಪು ಖಾರ ಹಾಕಿಟ್ಟಿರುವಂತಹ ಪ್ರಾನ್ಸ್ ಸೇರಿಸ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ಕೊನೆಯದಾಗಿ ಈರುಳ್ಳಿ ಫ್ರೈ ಮಾಡಿದಂತ ಎಣ್ಣೆ ಹಾಗೂ ಸ್ವಲ್ಪ ನಿಂಬೆ ಜ್ಯೂಸ್ ಹಾಕೊಂಡು ಮತ್ತೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಅದನ್ನು ಸೈಡ್ ಗಿಡಿ. ಈಗ ಅನ್ನ ಬೇಯಿಸೋದಕ್ಕೆ ನಾವೊಂದು ಸಪರೇಟ್ ಆಗಿರೋ ಪಾತ್ರೆ ಇಡಬೇಕು, ಯಾಕಂದ್ರೆ ನಾವು ಬಿರಿಯಾನಿ ಮಾಡ್ತಿದೀವಿ, ಪಲಾವ್ ಅಲ್ಲ. ಪ್ರಾನ್ಸ್ ಅಲ್ಲಿ ಏನೇನ್ ಹಾಕಿದ್ರೆ ಅದೇ ಸೇಮ್ ಮಸಾಲಾ ಪದಾರ್ಥಗಳು ರೈಸ್ ಬೇಯಿಸೋದಕ್ಕೂ ಹಾಕೋಬೇಕು. ಅದಾದ ನಂತರ ಕುದಿಯಕ್ ಶುರು ಆದಾಗ 20 ನಿಮಿಷ ನೆನೆಸಿಟ್ಟಿರುವಂತಹ ಜೀರಾ ಸಾಂಬಾರ್ ರೈಸ್ ಹಾಕೊಂಡು ಜೊತೆಗೆ ಸ್ವಲ್ಪ ತುಪ್ಪ ಹಾಗೂ ನಿಂಬೆ ಜ್ಯೂಸ್ ಹಾಕಿ ಅದನ್ನು 4 ರಿಂದ 5 ನಿಮಿಷ ಬೇಯಿಸಬೇಕು. ಅಂದ್ರೆ 50% ಬೇಯಬೇಕಷ್ಟೇ. ಇದು ಅಷ್ಟರಲ್ಲಿ ಅಡಿಗಟ್ಟಿರೋ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಅದರ ಮೇಲ್ಗಡೆ ನಾವು ಮ್ಯಾರಿನೇಟ್ ಮಾಡಿರುವಂತಹ ಪ್ರಾನ್ಸ್ ಹಾಗೂ ಮಸಾಲೆ ಜೊತೆಗೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿ ಅದನ್ನ ನೀಟಾಗಿ ಸ್ಪ್ರೆಡ್ ಮಾಡಿ. ಈಗ 50% ಕುಕ್ ಆಗಿರುವಂತಹ ರೈಸಿನ ಅರ್ಧ ಭಾಗ ಹೀಗೆ ನೀರಿಲ್ಲದ ಹಾಗೆ ತೆಗೆದು ಪ್ರಾನ್ಸಿನ ಮೇಲೆ ಒಂದು ಲೇಯರ್ ಆಗಿ ಹಾಕೊಂಡು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಅದರ ಮೇಲ್ಗಡೆ ಸ್ವಲ್ಪ ಫ್ರೈ ಮಾಡಿದಂತ ಈರುಳ್ಳಿ ಹಾಗೂ ಕೊತ್ತಂಬರಿ ಪುದೀನ ಸೊಪ್ಪಿಂದ ಗಾರ್ನಿಶ್ ಮಾಡಿ ಅಷ್ಟರಲ್ಲಿ ಉಳಿದಿರುವಂತಹ ರೈಸ್ ಈಗ ಮುಕ್ಕಾಲ್ ಭಾಗ ಬೆಂದಿರುತ್ತೆ, ಅದನ್ನು ನೀಟಾಗಿ ಸೋಸ್ಕೊಂಡು ಎಣ್ಣೆ ಲೇಯರ್ ಆಗಿ ಪೂರ್ತಿ ಹಾಕೊಂಬೇಡಿ. ಮತ್ತೆ ಅದನ್ನು ಗಾರ್ನಿಶ್ ಮಾಡ್ಕೊಂಡು ಕಲರ್ ಬದಲಿಗೆ ಚಿಲ್ಲಿ ಪೌಡರ್ ಹಾಗೂ ಅರಿಶಿನ ನಾನು ಅನ್ನ ಬೇಯಿಸಿದ ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕೊಂತಿದ್ದೀನಿ. ಕೊನೆಯದಾಗ ಒಂದ್ ಸ್ಪೂನ್ ತುಪ್ಪನ ಹಾಕಿ ಒಂದು ಬಟ್ಟೆ ಇಟ್ಟು ಈಗ ಸ್ಟವ್ ಆನ್ ಮಾಡಿ ಒಂದು 5 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇಡಬೇಕು. ಅದಾದ ನಂತರ ಒಂದು ದೋಸೆ ತವಾ ಮೇಲೆ ನಮ್ಮ ಬಿರಿಯಾನಿ ಪಾತ್ರೆ ಇಟ್ಟು ಅದರ ಮೇಲ್ಗಡೆ ಅನ್ನ ಬೇಯಿಸಿದ ನೀರು ಹಾಗೂ ವೇಟ್ ಇಟ್ಟು 15 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ರೆ ರೆಡಿ ಗುರು. ಬಟ್ ತಕ್ಷಣ ಓಪನ್ ಮಾಡಬಾರ್ದು, ಅದನ್ನೊಂದು 15-20 ನಿಮಿಷ ಬಿಟ್ಟು ಆಮೇಲೆ ತೆಗೆದು ಮೈಲ್ಡ್ ಆಗಿ ಈ ರೀತಿ ಮಿಕ್ಸ್ ಮಾಡಿ ಮೇಲಿಂದ ಸ್ವಲ್ಪ ವೈಟ್ ರೈಸು ಹಾಗೂ ಕಲರ್ ರೈಸು ಸರ್ವ್ ಮಾಡಿಕೊಂಡು ಕೆಳಗಿಂದ ಸ್ವಲ್ಪ ಪೀಸು ಹಾಗೂ ಮಸಾಲಾ ಸರ್ವ್ ಮಾಡಿ ಮಜಾ ಮಾಡಿ. ಪ್ರಾನ್ಸ್ ಬಿರಿಯಾನಿಗೆ ಬಾಸ್ಮತಿ ರೈಸ್ ಗಿಂತ ಜೀರಾ ಸಾಂಬಾರ್ ರೈಸ್ ಸಕ್ಕದಾಗಿರುತ್ತೆ ಅಂಡ್ ಇದೊಂದು ಬಹಳ ಈಸಿಯಾಗಿ ಮಾಡಬಹುದಾದಂತ ಒಂದು ಬಿರಿಯಾನಿ ರೆಸಿಪಿ. ಸೊ ಖಂಡಿತ ಇದನ್ನು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.